ಈಗಾಗಲೇ ಜೈಲಲ್ಲಿದ್ದಾನೆ ಅವನ ಒಂದು ಪುಸ್ತಕದ ಬಿಡುಗಡೆಯನ್ನು ಸರ್ಕಾರ ಅನುಮತಿ ಕೊಟ್ಟಿರುವಂಥದ್ದು ಈ ದೇಶದ್ರೋಹಕ್ಕೆ ಕಮ್ಮಕ್ಕೆ ಕೊಟ್ಟಂಗೆ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ನು ಮತ್ತು ಅನುಮತಿ ಕೊಟ್ಟಿರುವಂಥದ್ದು ಇದು ದೇಶ ದ್ರೋಹ ಮಾಡ್ತಕ್ಕಂಥ ಜನಗಳಿಗೆ ಈ ಸರ್ಕಾರ ಬೆಂಬಲವಾಗಿ ನಿಂತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅವನಿಗಾಗಲೇ ದೇಶದ್ರೋಹದ ಕೇಸಲ್ಲಿ ಇದ್ದಾನೆ, ಜೈಲಲ್ಲಿ ಇದ್ದಾನೆ, ಈಗಲೂ ಇದ್ದಾರೆ ಜೈಲಲ್ಲಿ. ಅಂಥವ್ರಿಗೆ ನೀವು ವೈಭವೀಕರಿಸೋದಾದರೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಲ್ಲ ಅನ್ನೋದು ಪ್ರೂವ್ ಆಗುತ್ತದೆ. ಈ ಘಟನೆ ನೋಡಿದ ಮೇಲೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಥವಾ ದೇಶ ಪ್ರೇಮಿಗಳ ಪರನ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರೋಂಥ ಅನುಮತಿಯನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಮೇಲೆ ನಿಮ್ಮ ಮೇಲೆ ಕ್ರಮ ಆಗೇ ಆಗುತ್ತೆ. ಇವತ್ತೇನೋ ಇನ್ನೊಂದು ವರ್ಷ ನೀವು ಎಸ್ಕೇಪ್ ಆಗ್ಬೋದು ಅಧಿಕಾರಿಗಳು, ಮುಂದಿನ ದಿನಗಳಲ್ಲಿ ನೀವು ಇದರಲ್ಲಿ ಸಿಕ್ಕಾಕ್ಕೊಳ್ತೀರ. ಕಾನೂನು ಪ್ರಕಾರ ನೀವು ಕ್ರಮ ತೆಗೆದು ಒಬ್ಬ ಜೈಲಲ್ಲಿರೋಂಥನು ದೇಶದ್ರೋಹದ ಕೆಲಸ ಮಾಡಿದನು ಅವನ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಪೊಲೀಸರು ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಪೊಲೀಸ್ ವೈಫಲ್ಯ. ಮುಂದಿನ ದಿನಗಳಲ್ಲಿ ಪೊಲೀಸರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಯಾರಲ್ಲಿ ಪರ್ಮಿಷನ್ ಕೊಟ್ಟಂಥ DCP ಇರ್ಬೋದು, ಯಾರು ಕಮಿಷನರ್ ಇರ್ಬೋದು, ಎಲ್ಲರೂ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಮೇಲೆ ಕ್ರಮ ಆಗೇ ಆಗುತ್ತೆ. ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.